ಮರೆಯಕ್ಕಾಗದೇ ಇರೋದು ತುಂಬಾ ಇದಾವೆ. ನಾವು ಏನು ನಡ್ಕೊಂತೀವಿ ಅಥವಾ ಏನ್ ಮಾತಾಡ್ತಿರ್ತೀವಿ 4 ಜನಕ್ಕೆ ಯಾವಾಗಲೂ ಒಳ್ಳೇದನ್ನ ಬಯಸ್ಬೇಕು, ಒಳ್ಳೇದನ್ನ ಆಲೋಚನೆ ಮಾಡ್ಬೇಕು. ಏನ್ ಹೇಳ್ತಾರೆ, ನಾನು ಸ್ಕೂಲ್ ಟೈಮ್ ಇಂದಾನೇ ಈ ಡಿಕ್ಕಿಪುರಿ ಪಾನಿಪುರಿ ಪೇಪರ್ ಹತ್ರ ಹೋಗಿ ಫಸ್ಟ್ ಪೇಪರ್ ಆಡ್ ನ ತೆಗೆದು ಹಿಂಗ್ ನೋಡಿದ ದಿವಸ ಆಡಿಯನ್ಸ್ ಗೆ ರೀಚ್ ಆಗುತ್ತಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ನಾವು ಯೋಚನೆ ಮಾಡೋದು. ನಾನು ಕೆಲವೊಂದು ಫೈರ್ ಬ್ರ್ಯಾಂಡ್ ಕ್ವಶನ್ಸ್ ಕೇಳ್ತೀನಿ. ಓಕೆ. ನೀವು ಫ್ರೀ ಟೈಮ್ ಅಲ್ಲಿ ಇದ್ದಾಗ ಏನ್ ಮಾಡ್ತೀರಾ? ನಾನು ಫ್ರೀ ಟೈಮ್ ಅಲ್ಲಿ ಇದ್ದಾಗ ಸಿನಿಮಾ ನೋಡ್ತೀನಿ, ಒಂದಷ್ಟು ಸ್ಕ್ರಿಪ್ಟ್ ಕೆಲಸ ಮಾಡ್ತೀನಿ. ಜಾಸ್ತಿ ಫ್ರೀ ಇದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಮೆಡಿಟೇಷನ್ ಮಾಡ್ತೀನಿ. ನಿಮ್ಮ ಒಂದು ಪರ್ಸನಲ್ ಟ್ರೈನಿಂಗ್ ಅಂತಂದ್ರೆ ನಿಮ್ಮ ಒಂದು ಏನ್ ಗುಟ್ಟಿದೆ ಅಂತ? ನನ್ ಗುಟ್ಟ ನಿಮ್ ಗುಟ್ಟು ಅಂದ್ರೆ ಬ್ಯೂಟಿ ಸೀಕ್ರೆಟ್ಸ್ ಅಂತಾರಲ್ಲ ಆತರ ಏನಿಲ್ಲ. ಏನಂತಂದ್ರೆ ನನ್ಗೆ ಯಾವಾಗ್ಲೂ ನಾನು ಒಂದೇನು ಯೋಚನೆ ಮಾಡ್ತೀನಿ, ನಾವು ಏನು ನಡ್ಕೊಂತೀವಿ ಅಥವಾ ಏನ್ ಮಾತಾಡ್ತಿರ್ತೀವಿ 4 ಜನಕ್ಕೆ ಯಾವಾಗಲೂ ಒಳ್ಳೇದನ್ನ ಬಯಸ್ಬೇಕು, ಒಳ್ಳೇದನ್ನ ಆಲೋಚನೆ ಮಾಡ್ಬೇಕು. ಸೊ ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋದು ಒಂದು ತಾತ್ಪರ್ಯ ಆಗುತ್ತೆ. ಯಾಕಂದ್ರೆ ಮಾವಿನಕಾಯಿ ನೆಟ್ರೆ ಮಾವಿನಕಾಯಿ ಬರುತ್ತೆ, ಬೇವಿನಕಾಯಿ ನೆಟ್ರೆ ಬೇವಿನಕಾಯಿ ಬರುತ್ತೆ. ನೀವು ನೆಡೋ ಬೀಜದಿಂದ ನಿಮ್ಗೆ ಏನ್ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ರಿಸಲ್ಟ್. ಓಕೆ. ಪ್ರಶಾಂತ್ ಸರ್ ಅವ್ರಿಗೆ ಅಡಿಗೆ ಮಾಡಕ್ ಬರುತ್ತಾ? ಅಡಿಗೆ ಪ್ರಿಯ ನಾನು. ಏನೋ ತುಂಬಾ ಅಡಿಗೆ ಮಾಡ್ತೀನಿ ಫ್ರೀ ಟೈಮ್ ಅಲ್ಲಿ. ಏನ್ ಹೇಳ್ತಾರೆ, ನಾನು ಸ್ಕೂಲ್ ಟೈಮ್ ಇಂದಾನೇ ಈ ಡಿಕ್ಕಿಪುರಿ ಪಾನಿಪುರಿ ಇದನ್ನೆಲ್ಲ ಮಾಡ್ತಿದ್ದೆ. ನಾವು ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಜರಗ್ನಳ್ಳಿಲಿ ಶಿವಣ್ಣ ಮಾಸ್ಟರ್ ಅಂತ ಇದ್ರು. ಅವ್ರ ಮನೆಗೆ ಹೋದ್ರೆ ಸಾಕೆಲ್ಲ ನಂದು ಒಂದಷ್ಟು ಜನ ಗ್ಯಾಂಗ್ ಫ್ರೆಂಡ್ಸ್ ಗಳಿರೋರು. ಶನಿವಾರ ಭಾನುವಾರ ಇತ್ತು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ನಾನು ಡಿಕ್ಕಿಪುರಿ ಮಾಡ್ಬೇಕು. ಡಿಕ್ಕಿಪುರಿ ಮಾಡಿ ಎಲ್ರು ಅಮೌಂಟ್ ಹಾಕೋರು, ಐಟಮ್ ತಗೊಬಂದು ಎಲ್ರಿಗೂ ಮಾಡ್ಕೊಡ್ತಿದ್ದೆ. ನೆನ್ಸ್ಕೊಳಕ್ಕೆ ಖುಷಿ. ನಿನ್ನೆ ಮೊನ್ನೆ ನೋಡ್ದಂಗಿದೆ. ನಿಮ್ಗೆ ಬಂದಂತ ಫಸ್ಟ್ ಲವ್ ಪ್ರಪೋಸಲ್ ಯಾಕೆ ಇವಾಗ ಅದೆಲ್ಲ ಏನ್ ಹೇಳೋದು ಅಲ್ಲ ಬೇಡ ಬಿಡಿ. ಬೇಡ ಅಲ್ಲ, ಮರೆಯಲಾದಂತ ಇನ್ಸಿಡೆಂಟ್ ಯಾವ್ದಾರು ಇದೆಯಾ? ಮರೆಯಕ್ಕಾಗದೇ ಇರೋದು ತುಂಬಾ ಇದಾವೆ. ನನ್ನ ಫಸ್ಟ್ ಸಿನಿಮಾ ನಾನು ಹೀರೋ ಆಗಿ ಲಾಂಚ್ ಆದ ದಿವಸ ಅರ್ಲಿ ಮಾರ್ನಿಂಗ್ಗೆ ಬೆಳಗ್ಗೆನೆ ಎದ್ದೋಗಿ ನಂಗಿನ್ನ ಇಲ್ಲಿ ನಮ್ಮ ಮಲ್ಲೇಶ್ವರಂ 18th ಕ್ರಾಸ್ ಬಸ್ ಸ್ಟಾಪ್ ಅಲ್ಲಿ ಪೇಪರ್ ಹಾಕ್ತಾರೆ. ಪೇಪರ್ ಹತ್ರ ಹೋಗಿ ಫಸ್ಟ್ ಪೇಪರ್ ಆಡ್ ನ ತೆಗೆದು ಹಿಂಗ್ ನೋಡಿದ ದಿವಸ ಅಂದ್ರೆ ಒಂದಷ್ಟು ತುಂಬಾ ವಿಷಯಗಳು ಲೈಫಲ್ಲಿ ಮರೆಯಕ್ಕಾಗಲ್ಲ, ಒಂದಷ್ಟು ವಿಷಯಗಳನ್ನ ಮರಿಬೇಕಾಗತ್ತೆ. ಯಾಕೆ ನೋಡಿ, ನಾವೇ ಇವಾಗ ಹೆಂಗೆ ಅಂತಂದ್ರೆ, ನಾವು ಮಾವು ಬೇವು ಹೇಳ್ತಿದ್ದೆ ನಿಮ್ಗೆ. ಮಾವು ತಿಂದಾಗ ಬೇಕು ಅನ್ಸುತ್ತೆ, ಬೇವು ತಿಂದಾಗ ಸಾಕು ಅನ್ಸುತ್ತೆ. ಹಂಗೆ ಕೈಗಳನ್ನ ಮರಿತಿರ್ಬೇಕು, ಸಿಹಿಗಳನ್ನ ನೆನಪಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಿರ್ಬೇಕು. ನಿಮಗ್ ನೀವ್ ಅನ್ಕೊಂಡಿದ್ರೆ ನಾನು ಹೀರೋ ಆದ್ಮೇಲೆ ಈ ತರ ವಿಲನ್ ಆಗಿ ಕಾಣಿಸ್ಕೋತೀನಿ ಅಂತ? ನಾನು ಆಕ್ಚುಲಿ ವಾಟಾ ಸಿನಿಮಾದಲ್ಲಿ ನಾನು ವಿಲನ್ನೇ. ಹೆಂಗೆ ಅಂತಂದ್ರೆ ನೋಡಿ, ನನ್ಗೆ ಯಾಕೆ ಹೇಳ್ತಿದ್ದೀನಿ ಅದನ್ನ ಅಂತಂದ್ರೆ, ನಾವೇನು ಡಿಫ್ರೆನ್ಶಿಯೇಷನ್ ಮಾಡ್ತೀವಿ ಹೀರೋ ಮತ್ತೆ ವಿಲನ್ಗೆ. ಹೀರೋ ಅಪ್ಪನ ಜಾಗಕ್ಕೆ ಅಪ್ಪನೇ ಹೀರೋ, ಮಗನ್ ಜಾಗಕ್ಕೆ ಮಗನೇ ಹೀರೋ. ಓಕೆ. ನಾನ್ ಯಾವ ಜಾಗದಲ್ಲಿ ಇರ್ತೀನಿ ಅಲ್ಲಿ ನಾನೇ ಹೀರೋ ಅನ್ಕೊಂಡಿರ್ತೀನಿ ಯಾವಾಗ. ಕಾರಣ ಏನಂತಂದ್ರೆ, ನಿಮ್ಗೆ ವರ್ಟಾದಲ್ಲಿ ಆಕ್ಚುಲಿ ಅವನು ಆಲ್ರೆಡಿ ಒಂದು ಹುಡುಗನ ಲವ್ ಮಾಡ್ತಿರ್ತಾಳೆ. ಅಲ್ಲಿ ಹೋಗಿ ಮತ್ತೆ ಒಂದು ಸೆಂಟ್ರಲ್ ಹೋಗಿ ಕಡ್ಡಿಯಾಳ ಹಾಕ್ಸ್ಬಿಟ್ಟು, ಇಲ್ಲ ನೀನ್ ನನ್ನ ಲವ್ ಮಾಡೋಣ ಅಂತ ಕ್ಯಾರೆಕ್ಟರ್, ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಪಾಸಿಟಿವ್ ಎಲ್ಲಿ ಹೋದಂತ. ಈಗ ಮುಂದ್ ಬರುವ ಸಿನಿಮಾಗಳಲ್ಲಿ, ದೇಸಾಯಿ ಸಿನಿಮಾದಲ್ಲೂ ನೋಡಿದೆ ನಿಮ್ಮ ಪಾತ್ರಗಳಿಗೆ ಹೇಗೆ ಒಪ್ಕೋತೀರಾ? ಪ್ಲಸ್ ಎಲ್ಲಾ ಸಿನಿಮಾಗಳಲ್ಲೂ ಬಿಸಿ ಆಗ್ತೀರಾ, ಪ್ಲಸ್ ಹೊರ ಭಾಷೆಗಳಿಗೆ ಹೋಗ್ತೀರಾ ಅಂತ? ಇಲ್ಲ, ಇದೇನೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಣವರ್ ಅವ್ನಿಗೆ ಹಿಂದಾದ್ರೇನೋ ಮುಂದಾದ್ರೇನೋ ಕೆಲಸ ಮಾಡಕ್ಕೆ ಅಂತ ಡಿಸೈಡ್ ಆಗ್ಬಿಟ್ಟಿದೀವಿ. ಕರೆಕ್ಟ್ರಾ? ಕೆಲಸ ಮಾಡೋಣ. ಏನು ಆಡಿಯನ್ಸ್ಗೆ ನಮ್ಮ ಅಭಿಮಾನಿಗಳು ಏನಿದ್ದಾರೆ, ಕನ್ನಡ ಕಲಾಭಿಮಾನಿಗಳು ಏನಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಕೊಡೋ ಮೂಲಕ ಅವ್ನು ರನ್ಸೋಣ. ಅದೇ ನಮ್ ಕಾಯಕ. ಹೀರೋ ಮತ್ತೆ ವಿಲನ್ ಅಂತಿದ್ರೆ, ಇವತ್ತು ರೋಸಿ ಸಿನಿಮಾ ಪೋಸ್ಟ್ ಒಂದಷ್ಟು ಟಾಕ್ ಮಾಡ್ತಿದೆ, ಬೇರೆ ಏನೋ ಹೇಳ್ತಿದೆ. ಅದಕ್ಕೆಲ್ಲ ಕಾರಣ ಮೂಲ ಡೈರೆಕ್ಟರ್ ಶೂನ್ಯ ಪ್ಲಸ್ ಪ್ರೊಡ್ಯೂಸರ್ ರಾಜೇಶ್ ಮತ್ತೆ ಅವ್ರ ತಮ್ಮ ವಿನೋದ್. ಯಾಕಂದ್ರೆ ಪ್ರೊಡ್ಯೂಸರ್ ಅಷ್ಟೇನೆ, ಎಲ್ಲೂ ನಮ್ಗೆ ಯಾವ್ದಕ್ಕೂ ಕಡಿಮೆ ಮಾಡಿದಿರ ನೀವ್ ಅನ್ಕೊಂಡಂಗ್ ಸಿನಿಮಾ ಮಾಡಿ ಅನ್ನೋದಿದೆಯಲ್ಲ, ಅದು ತುಂಬಾ ಏನೋ ಹಂಗೆ ಪ್ರೊಡ್ಯೂಸರ್ ಸಿಗುವಂತದ್ದು ತುಂಬಾ ಕಷ್ಟ ಇದೆ ಇವತ್ತಿನ ದಿವಸಕ್ಕೆ. ಬಟ್ ಅಯ್ಯಪ್ಪ ಸಿನಿಮಾನ ಪ್ರೀತಿಸ್ತಾನೆ, ಅದರಲ್ಲಿ ಜೀವಿಸ್ತಾನೆ. ದಟ್ ಈಸ್ ದ ಏನೋ ಪ್ಲಸ್ ಪಾಯಿಂಟ್ ಆಫ್ ಸಿನಿಮಾ. ಇವತ್ತು ಅಷ್ಟೆಲ್ಲ ನ್ಯೂಸ್ ಆಗ್ತಿದೆ, ಟಾಕ್ ಆಗ್ತಿದೆ. ಇವತ್ತು ನೀವೇನ್ ಕೇಳ್ತಿದ್ದೀರಿ, ಯಾಕೆ ಹೀರೋ ಇಂದ ವಿಲನ್ನು
ಇದೆಲ್ಲದಕ್ಕೂ ಆ ಪೋಸ್ಟರ್ ಉತ್ತರ ಕೊಡ್ತಿದೆ. ನನಗೆ ಇನ್ನೊಂದ್ ಏನ್ ಕಾಡತ್ತಂದ್ರೆ ಹೊರಟ ಸಿನಿಮಾ ಬಂದಾಗ ನಿಮ್ ಹೇರ್ ಸ್ಟೈಲ್ ಎಲ್ಲ ಇದಾಗಿದೆ. ಈಗ ನೀವು ಹೇರ್ ಸ್ಟೈಲ್ ದಾಡಿ ಎಲ್ಲ ಬಿಟ್ಟಾಗ ನಿಮ್ಮನ್ ಸ್ವಾಮಿಗಳು ಅನ್ಕೊಂಡ ಆ ಇನ್ಸಿಡೆಂಟ್ ನನಗೆ ಇಲ್ಲ. ಏನಂತಂದ್ರೆ ಏನಾಗ್ತದೆ, ನಾನ್ ತುಂಬಾ ಟೆಂಪಲ್ಸ್ ಫ್ರೀ ಇದ್ದಾಗ ನೀವು ಕೇಳ್ತಿದ್ರಿ ಅವಾಗ ಏನೇನ್ ಮಾಡ್ತೀವಿ ಹಿಂಗೆ ಯೋಚನೆ ಮಾಡ್ರೆ ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 2 ದಿವಸ 3 ದಿವಸ ಗಾಡಿ ಎತ್ಕೊತೀವಿ. ತುಂಬಾ ಟೆಂಪಲ್ ಹೋಗುವಂತ ಕಾಯಕ ಫ್ರೀ ಇದ್ರೆ ಒಂದ್ಸರಿ ಹಿಂಗೆ ಸಿದ್ಧಗಂಗಾ ಮಠಕ್ಕೆ ಹೋಗ್ತಿದ್ದೆ. ಮಠಕ್ಕೆ ಹೋಗ್ಬೇಕಾದ್ರೆ ದಾರಿಲಿ ಏನಾಯ್ತು, ಅವತ್ತೇನೋ ರಸ್ತೆ ಅಗ್ದಿದ್ದಾರೆ. ಅಲ್ಲಿ ಯಾರನ್ನೋ ಅಡ್ರೆಸ್ ಕೇಳೋಣ ಅಂತ ಕರೆದೆ. ಆ ಹುಡ್ಗ ಬಂದ ಪಾಪ, ಬಂದ್ಬಿಟ್ಟು ಸರ್ ಹಿಂಗೆ ಸ್ವಾಮಿ ಹಿಂಗ್ ಹೋದ್ರೆ ಈ ರೋಡ್ ಸರಿ ಇಲ್ಲ, ಈ ಪಕ್ಕದ ರೋಡಲ್ಲಿ ಹೋಗ್ರಿ. ಆಯ್ತಪ್ಪ. ಹೋದವನು ಮತ್ತೆ ವಾಪಸ್ಸು ಓಡ್ ಬಂದ. ನಾನು ಯಾಕೋ ಓಡ್ ಬರ್ತಾವನಲ್ಲ, ನನ್ನ ಜೊತೆಲೆಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ. ಸ್ವಾಮಿ ಬರದ್ ಬಂದಿದ್ದೀರಾ, ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬಿಡಿ ಅಂದ. ಏನಾದ್ರು ಯಾವಾಗಲೂ ಪಂಚಶೈಲ್ಯದಲ್ಲಿ ಇರ್ತೀವಿ ದೇವಸ್ಥಾನಕ್ಕೆ ಹೋದಾಗ. ಸೊ ಅವ್ನಿಗೆ ಏನ್ ಅನ್ಸ್ತು ಅನ್ನೋ ಗೊತ್ತಿಲ್ಲ. ಆತರ ಒಂದ್ 2-3 ಇನ್ಸಿಡೆಂಟ್ಸ್ ಗಳಾಯ್ತು. ಆವಾಗಿಂದ ನಾನೇನೆ ದೇವಸ್ಥಾನಕ್ಕೆ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಪೂಜೆ ಪುನಸ್ಕಾರ ಎಲ್ಲ ಮನೇಲೆ ಇಟ್ಕೊಬಿಟ್ಟಿದ್ವಿ. ಓಕೆ, ಆತರ ಪಾತ್ರಗಳನ್ನು ಸಿಕ್ಕದಾಗ ಮಾಡ್ತೀರಾ ಸರ್ ನೀವು? ಇಲ್ಲ, ಪಾತ್ರ ಆಕ್ಚುಲಿ ಏನಂತಂದ್ರೆ ಪಾತ್ರಗಳು ಚೆನ್ನಾಗಿರ್ಬೇಕು. ಅಲ್ಲ, ಸ್ವಾಮಿಗಳ ತರದ ಪಾತ್ರಗಳು ತಪ್ಪೇನಿಲ್ವಾ? ಯಾವಾಗ್ಲೂ ಏನಾಗ್ತದೆ, ಕತೆ ಏನ್ ಕೇಳುತ್ತೆ, ಆ ಪಾತ್ರದ ವೆಯ್ಟೇಜ್ ಏನಿದೆ, ಅದು ಆಡಿಯನ್ಸ್ಗೆ ರೀಚ್ ಆಗುತ್ತಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ನಾವು ಯೋಚನೆ ಮಾಡುವಂಥದ್ದು. ಯಾಕಂದ್ರೆ ಅಲ್ಟಿಮೇಟ್ ಅವ್ರಿಗೆ ಸಿನಿಮಾ ಮಾಡೋದು. ನಾನೇನ್ ಬೇಕು ಮಾಡ್ಕೊಂಡ್ರೆ ನಾನೇ ನೋಡ್ಕೋಬೇಕಾಗತ್ತೆ. ಅವ್ರಿಗೆ ಮಾಡಿದ್ರೆ ಅವ್ರು ನೋಡಿ ಖುಷಿ ಬೀಳ್ತಾರೆ. ಪ್ರಶಾಂತ್ ಸರ್, ನೀವು ಇಷ್ಟು ವರ್ಷ ಜರ್ನಿಯಲ್ಲಿ ನಿಮ್ಮಂಗ್ ನೀವು ಕಲ್ತಿದ್ದೇನು? ನಾನ್ ಕಲ್ತಿದ್ದು, ಅಥವಾ ನನ್ನಲ್ಲೇ ಇದು ಬದಲಾವಣೆ ಮಾಡ್ಕೋಬೇಕು, ಅಥವಾ ಯಾರಿಗಾರ ಸಾರಿ ಕೇಳ್ಬೇಕಂತಿದ್ರೆ ಏನಾರ? ಸಾರಿ ನಾನ್ ಕಲ್ತಿದ್ದೇನಂತಂದ್ರೆ, ಒಂದು ಲೈಫಲ್ಲಿ ಸುಳ್ಳು ಹೇಳ್ಬೇಡಿ, ಮೋಸ ಮಾಡಬೇಡಿ, ಕಷ್ಟ ಬಿದ್ದು ದುಡಿರಿ, ಖುಷಿಯಾಗಿರಿ. ಯಾವಾಗ ನಿಮ್ಮೊಳಗೆ ಪಾಸಿಟಿವ್ ಥಿಂಕಿಂಗ್ ಥಾಟ್ ಪ್ರೊಸೆಸ್ ಇರುತ್ತೆ, ಅದು ನಿಮ್ಮನ್ನ ಪಾಸಿಟಿವ್ ವೇಲೆ ಕರ್ಕೊಂಡು ಹೋಗುತ್ತೆ. ಏನಿವತ್ತು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಥವಾ ನನ್ನ ಜರ್ನಿ ಆಗಿದೆ, ನಾನು ಆಲ್ವೇಸ್ ಥಿಂಕಿಂಗ್ ಪಾಸಿಟಿವ್, ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಥಿಂಕ್ ಮಾಡೋ ವೇ ನಮ್ದು ಏನಿರುತ್ತೆ ಅದು ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಸತ್ಯ ನಮ್ಗೆ ಕಂಡ್ಕೊಂಡಿರುವಂತದ್ದು. ಯಾಕಂದ್ರೆ ಅದು ಆಲ್ವೇಸ್ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ, ನಮ್ಮ ಮೈಂಡ್ ಸೆಟ್ ಏನಿರುತ್ತೆ ಅದು ನಮ್ಗೆ ಆಗ್ತಾ ಹೋಗುತ್ತೆ. ಇವಾಗ ಬೆಳಗ್ಗೆ ಎದ್ದು ನೀವು ಉಪ್ಪಿಟ್ಟು ತಿನ್ಬೇಕು ಅನ್ಕೊಂಡ್ರೆ ನೈಟ್ ಪ್ರಿಪರೇಷನ್ ಮಾಡಿ ಬೆಳಗ್ಗೆ ಎದ್ದು ಉಪ್ಪಿಟ್ಟೆ ತಿನ್ನೋದು ನೀವು ಮೈಂಡ್ ಡಿಸೈಡ್ ಮಾಡ್ತಿರುತ್ತೆ. ಇಲ್ಲಿ ಡಿಸೈಡ್ ಸರಿಯಾಗಿ ಮಾಡೋಣ, ಅದ್ರಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಒಂದು. ಪ್ರಶಾಂತ್ ಸರ್, ಹೊಸಬ್ರಿಗೆ ಯಂಗ್ಸ್ಟರ್ಸ್ ಆಕ್ಟಿಂಗ್ ಆಗ್ಲಿ ಅಥವಾ ಡೈರೆಕ್ಷನ್ ಆಗ್ಲಿ ಏನೋ ಬಂದಿತ್ತು, ನಿಮ್ಮ ಪ್ರಕಾರ ಯಂಗ್ಸ್ಟರ್ಸ್ ಗಳಿಗೆ ನೀವೇನು? ಏನಿಲ್ಲ, ಆಕ್ಚುಲಿ ಯಂಗ್ಸ್ಟರ್ಸ್ ಗಳು ಇವತ್ತೆಲ್ಲ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಬರುವಂತ ಹುಡುಗರುಗಳಿದ್ದಾರೆ. ಬಟ್ ನಾನ್ ಹೇಳೋದೇನಂತಂದ್ರೆ, ನೀವು ಸಿನಿಮಾ ಅಂತ ಬಂದಾಗ ನಿಮ್ಮ ಕೆಲಸ ಮತ್ತೆ ಪರಿಪಕ್ವತೆ ಇದ್ರ ಮೇಲೆ ಇದ್ರೆ ಚಂದ. ಇವಾಗ ಏನಾಗುತ್ತೆ, ಭಗವಂತ ನಮ್ಗೆ ಅಂತ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಆನ್ಸರ್ ಮಾಡ್ತಿರಲ್ಲ, ಪಕ್ಕದೊಂದು ನೋಡ್ತಿರ್ತೀವಿ. ನಾವು ಪಕ್ಕದೊಂದು ನೋಡ್ತಾ ನಮ್ಮನ್ನ ಮರೆತು ಬಿಡ್ತೀವಿ. ಅಂದ್ರೆ ಬೇರೆ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ ಗುರಿ ಏನು, ಅದ್ರ ಕಡೆ ಟಾರ್ಗೆಟ್ ಇಟ್ಕೊಂಡ್ರೆ ನಿಮ್ ರೀಚ್ ಆಗ್ತೀರಿ. ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೊಸೂರ್ ಕಡೆಗೆ ಹೋದ್ರೆ ಧರ್ಮಸ್ಥಳಕ್ಕೆ ಇಲ್ಲ ಹೋಗ್ತೇನೆ. ಸರ್, ನಿಮ್ಮನ್ನ ಸ್ಕ್ರೀನ್ ಗಳ ಮೇಲೆ ನಾವು ಯಾವಾಗ ಕಾಣಬಹುದು ರೋಜಿ? ಆದಷ್ಟು ಬೇಗ ಕೆಲಸ ನಡೀತಾ ಇದೆ, ಬೇರೆ ಲೆವೆಲ್ ಕೆಲಸ ನಡೀತಾ ಇದೆ. ಏನ್ ಇವತ್ತಿನ ಹುಡುಗರು ನೆಕ್ಸ್ಟ್ ಲೆವೆಲ್ ಅಂತ ಇರ್ತಾರೆ, ಆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಲಸ ನಡೀತಿದೆ. ಆಲ್ರೆಡಿ ಯೋಗಿದು ಪೋಸ್ಟರ್ ಲಾಂಚ್ ಆಯ್ತು, ಅದೊಂದು ಬೇರೆ ರೀತಿ ಸೌಂಡ್ ಆಯ್ತು. ಕಿಟ್ಟಪ್ಪನ ಲಾಂಚ್ ಆಯ್ತು, ಅದು ಇನ್ನೊಂದು ಹಂತದಲ್ಲಿ ಸೌಂಡ್ ಆಯ್ತು. ಸ್ಯಾಂಡಿ ಮಾಸ್ಟರ್ ಬಿಟ್ರು, ಅದ್ರದ್ದೊಂದು ಹಂತದಲ್ಲಿ ಸೌಂಡ್ ಆಯ್ತು. ಇವಾಗ ಸ್ವಾಮಿ ಅಣ್ಣ ಬೇರೆ ರೀತಿಲಿ ಕಾಣಿಸ್ತಾವನೆ. ಇನ್ನೊಂದು 2-3 ಸರ್ಪ್ರೈಸ್ ಗಳಿದಾವೆ. ಅದೆಲ್ಲವೂ ಮುಗಿಸ್ಕೊಂಡು ಡೈರೆಕ್ಟರ್ ನನ್ನ ಏನಿಲ್ಲ ಆಮೇಲೆ ಸುಮ್ನೆ ಬಿಡೋದಿಲ್ಲ. ಓಕೆ, ಎಲ್ಲವೂ ಆದಷ್ಟು ಬೇಗ ತಿಳಿಸ್ತಾರೆ. ನೀವು ಒಳ್ಳೆ ಒಂದೇನ್ ಹೇಳ್ತೀವಿ, ಹಬ್ಬದ ಊಟ ಅನ್ನೋದಕ್ಕಿಂತ ಇದು ಊರ ಹಬ್ಬ ಆದಂಗ ಆಗುತ್ತೆ ಈ ಸಿನಿಮಾ ಅಂತ ಹೇಳ್ಬೋದ ನಾನು. ಯಾಕಂದ್ರೆ ಒಂದು ಊರ್ನ ಹಬ್ಬ ಮಾಡ್ಬೇಕಾದ್ರೆ ಊರ್ನೇ ಡೆಕೋರೇಷನ್ ಮಾಡ್ತೀವಲ್ಲ, ಹಂಗೆ ಈ ಸಿನಿಮಾನ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದಾರೆ. ಫ್ರೇಮ್ ಇಂದ ಹಿಡಿದು ಹಂತವಾಗಿ ಅಷ್ಟು ಏನು ಎವ್ರಿ ಡೇ ಕುತ್ಕೊಂಡೋದ್ರ ಮೇಲೆ ಇವತ್ತು ಒಂದು ಪೋಸ್ಟರ್ ನೋಡಿದಾಗ ಕೂಡ ಸಣ್ಣ ಮೈನ್ಯೂಟ್ ವಿಷಯಗಳನ್ನು ಅಷ್ಟು ಕುತ್ಕೊಂಡು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅವ್ರ ಡೆಡಿಕೇಶನ್ ನಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಆಡಿಯನ್ಸ್ಗೆ ಒಂದು ಊರ ಹಬ್ಬದ ಊಟ ಆದಾಗತ್ತಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಶಾಂತ್ ಸರ್, ಇನ್ನೊಂದು ಕ್ವಶನ್ ಅಂದ್ ಏನಿದೆ ಅಂದ್ರೆ, ನೀವು ಡೈರೆಕ್ಷನ್ ಅಂಡರ್ ಯಾರ ಡೈರೆಕ್ಷನ್ ಅಂಡರ್ ಕೆಲಸ ಮಾಡೋಕಂತ ತುಂಬಾ ಅಷ್ಟೇ, ಉಪಿ ಸರ್ ಡೈರೆಕ್ಷನ್ ಅಲ್ಲಿ ಏನಾದ್ರು ಕೆಲಸ ಮಾಡೋಕಂತ ಇಷ್ಟ ಇದೆಯಾ? ಎಲ್ಲ ಹೆಂಗೆ ಅಂದ್ರೆ, ಇವಾಗ ನಾನು ಏನ್ ಹೇಳಿ ನನಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕೆ ಅಂತ ಕೇಳಿ, ನಾವು ಉಪ್ಪಿ ಸರ್ ಸಿನಿಮಾನ ನಮ್ಗೆ
ಸಿದ್ಧಲಿಂಗೇಶ್ವರ ಅಂತೇಳಿ, ಸಿದ್ದೇಶ್ವರ ಇತ್ತು ಮುಂಚೆ, ನೀವು ಕೇಳಿರ್ತೀರಿ ಜೆಪಿ ನಗರದಲ್ಲಿ. ಅವ್ರ ಸಿನಿಮಾ ಅಲ್ಲಿ ಬಂದಾಗ ನಾವೇನು ಟೇಪ್ ರಿಕಾರ್ಡ್ ನ ತಗೊಂಡು ಹೋಗ್ಬಿಟ್ಟು ಕ್ಯಾಸೆಟ್ ಹಾಕಿ ಅವ್ರ ಡೈಲಾಗ್ಸ್ ಗಳನ್ನ, ಅವಾಗೆಲ್ಲ ನಿಮ್ಗೆ ಕ್ಯಾಸೆಟ್ ಅಲ್ಲಿ ಕತೆ ಬರೋದು ಗೊತ್ತಾ ಸಿನಿಮಾ, ಆ ಕತೆ ಕೇಳೋದಕ್ಕೆ ನಾವೇ ಕ್ಯಾಸೆಟ್ ಟೇಪ್ ರಿಕಾರ್ಡ್ ಶೆಲ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ತಗೊಬಂದು ಡೈಲಾಗ್ಸ್ ಗಳನ್ನ ಕೇಳ್ದಿದ್ದಂತವ್ರು. ಅವ್ರು ಏನ್ ಹೇಳೋದು, ಅವ್ರು ಒಂದು ನೆಕ್ಸ್ಟ್ ಲೆವೆಲ್. ಅವ್ರ ಬಗ್ಗೆ ಮಾತಾಡಕ್ಕೆ ಖುಷಿ ಆಗುತ್ತೆ. ಆಮೇಲೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಅವ್ರಿಗಿಂತ ಏನು ಬೇರೆ ಮಾಡೋದು ನಂಗೆ ಗೊತ್ತಿಲ್ಲ. ಬಟ್ ಅವ್ರ ಆಲೋಚನೆ ಮತ್ತೆ ಅವರ ಸಮಾಜದ ಮೇಲೆ ಇರೋ ಕಾಳಜಿ ಅವ್ರ ಪ್ರತಿ ಚಿತ್ರದಲ್ಲೂ ಹಂತವಾಗಿ ಹೇಳ್ಕೊಂಡೇ ಬಂದಿದ್ದಾರೆ. ಲವ್ ಯು ಉಪ್ಪಿ ಸರ್, ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಇದು ಒಂದು ಟ್ರೋಲ್ ಸಾಂಗ್ ಬಿಟ್ಟಿದ್ರೆ ನೋಡ್ದೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸರ್ ಅದ್ರಲ್ಲಿ? ಸಾಂಗೇ ಇಷ್ಟ, ಉಪ್ಪಿ ಸಾರೇ ಇಷ್ಟ. ಏನಂತಂದ್ರೆ ಅವ್ರ ಅದನ್ನ ಹೇಳದ್ನಲ್ಲ, ಅವ್ರ ಪ್ರತಿ ಟ್ರೋಲ್ಗೆ ಟ್ರೋಲ್ ಮಾಡಿದ್ರು ಅಲ್ವಾ. ಪ್ರತಿ ಹಂತದಲ್ಲೂ ಅವರ ಆ ವಿಭಿನ್ನತೆ ಮತ್ತೆ ಏನೋ ಆ ತುಡಿತಾ ಇದೆಯಲ್ಲ, ದಟ್ ಈಸ್ ದ ಅಲ್ಟಿಮೇಟ್. ತುಂಬಾ ಥ್ಯಾಂಕ್ ಯು ಸರ್ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಲವ್ ಯು ಆಲ್. ಥ್ಯಾಂಕ್ ಯು ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.